ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡ್ರಿ. ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ್ರಿ. ನಾವು ರಾತ್ರಿ ಟೈಮ್ 7 ಆಗ್ಯದ್ರಿ, ತಯಾರಾಗಿ ಕೂತೀವಿ ಫ್ರೆಂಡ್ಸ. ನಾನು ವಿರಾಜ, ವಿಜ್ಜು, ಪಿಲ್ಲು ಈ ಕಡೆ ಎಲ್ಲ ತಯಾರಾಗತ್ತವ್ರಿ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಬಕ್ಕಳು ಸ್ಪೆಷಲ್ ಅದ ಭಾಳ ಅಂದ್ರೆ ಭಾಳ ರೀ. ಆಲ್ರೆಡಿ ಎಲ್ಲರೂ ಟೈಟಲ್ ಅದು ಗೊತ್ತಾಗಿರ್ತದೆ. ಬಕ್ಕಳು ಸ್ಪೆಷಲ್ ರೀ. ಯಾಕಂದ್ರೆ ನಮ್ದು 13, 14, 15, 16 ವರ್ಷದ ಕನಸು ಅದ ರೀ ಫ್ರೆಂಡ್ಸ. ಬಕ್ಕಳದಿಂದ 14, 15 ವರ್ಷದಿಂದ ಕನಸು ಅದ ರೀ. ಅದು ಇವತ್ತು ನೆರವೇರಿಕತ್ತದ ಫ್ರೆಂಡ್ಸ. ನಮ್ಮ ಡ್ರೀಮ್ ರೀ, ಭಾಳ ದಿನದಿತ್ತು ರೀ. ನಮ್ಮ ಸ್ವಂತ ಗಾಡಿ ಆಗ್ಬೇಕಂತ ಹೇಳ್ಕೆ ಬಕ್ಕಳು ಅಂದ್ರೆ ಬಕ್ಕಳು ಐತ್ರಿ. ಆಲ್ರೆಡಿ ನಮ್ಮ ಮನೆಗೆ ಹೊಂಟದ್ರಿ, ನಮ್ಮ ಮನೆ ಮಹಾಲಕ್ಷ್ಮಿ ಹೊಂಟಾಡ್ರಿ. ಸೊ ಅದಕ್ಕೋಸ್ಕರ ಪೂಜೆ ಮಾಡ್ಬೇಕಂತ ಹೇಳಕ್ಕೆ ಎಲ್ಲರೂ ತಯಾರಾಗ್ತೀವ್ರಿ. ಮನೆ ಮಂದೆಲ್ಲ ಅವ್ರಿಬ್ರು ಹೊಂಟಾರ, ಗಾಡಿ ತೊಗೊಂಡು ಕ್ರೂಜಾ ತೊಗೊಂಟಾರಿ. ಯಾವ ರೀತಿ ಇದೆ ಅನ್ಸುತ್ತೆ ಎಲ್ಲ ತೋರಿಸ್ತೀರಿ. ಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಕೆ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹಾಕ್ರಿ, ಎಲ್ಲರೂ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ. ಭಾಳ ಖುಷಿ ಆಗ್ಲತ್ತದ್ರಿ. ಭಾಳ ದಿನ ಇತ್ತು, ಕಣ್ಣ ನೀರು ಬರ್ತಾವ್ರಿ ಫ್ರೆಂಡ್ಸ್. ನಾನು ಇದು ಮಾಡೋಕೆ ಹೋದ್ರ ಆನಂದ ಭಾಷಣ ಅಂತ ಹೇಳಿಕೆ ಕಂಡಬಿಟ್ಟು ಖುಷಿ ಆಗ್ಲತ್ತದ್ರಿ. ನಮ್ಮ ಪಿನ್ನು ಕೆಲೆ ಪೂಜೆ ಮಾಡಿಸ್ತೀವಂತ್ರಿ. ಮತ್ತು ಅವ್ರ ದೋಸ್ತ ಅದೆಲ್ಲ ಹೊಂಟಾರಿ ಫ್ರೆಂಡ್ಸ. ಮಕ್ಕಳದಿನ ಕನಸದ್ರಿ. ಏನು ಮಾತಾಡ್ಬೇಕಂತ ತಿಳಿಯಲ್ರಿ ನಂಗೆ. ಭಾಳ ದಿನ ಕನಸ್ತದ ನನ್ನ ಸಲತ್ತದ. ಅದ್ರಾಗ ಅದು ಕನಸು ನನಸಾಗಬೇಕಾದ್ರೂ 15 ದಿನ ಆಯ್ತು ರೀ. ಕಾಡಕತ್ತು 15 ದಿನ ಆಯ್ತು ರೀ. ಅದು ರೊಕ್ಕ ಅಡ್ಜಸ್ಟ್ ಆಗ್ಲಕ್ಕ ಅದಕ್ಕೆ ಭಾಳ ಪ್ರಾಬ್ಲಮ್ ಬರತ್ತೀವು. 15 ದಿನ ಥರ ನೋಡ್ರಿ ಮಕ್ಕಳು ಪ್ರಾಬ್ಲಮ್ ಆಗತ್ತೀರಿ ಫ್ರೆಂಡ್ಸ. ಅದೆಲ್ಲ ಪ್ರಾಬ್ಲಮ್ ಎಲ್ಲ ದಾಟಿ, ಅಡತನಗಳ ಕಷ್ಟಗಳ ಎಲ್ಲ ಅಷ್ಟು ದಾಟಿ ನಮ್ಮ ಮನೆ ಮಹಾಲಕ್ಷ್ಮಿ ಹೊಂಟಾಡ್ರಿ. ನಮ್ಮ ಮನೆಗೆ ಇರೋದು ಗಾಡಿ ಹೊಂಟದ ವಿಜ್ಜು ನಮ್ಮ ಮನೆ. ಅವ್ರಿಗಾರ ಭಾಳ ಖುಷಿ ಆಗ್ಯದ್ರಿ ಪಾರ್ಗಳಿಗೆ. ಚಿರ್ಬೇಡ್ರಿ. ವಿಜ್ಜು ಮಾತಾಡಿ, ಗಾಡಿ ಹೊಂಟದ್ರಿ, ಎಷ್ಟು ಖುಷಿ ಅದ ನೋಡ್ರಿ. ಹಾಕೊಂಡು ಹೇಳತ್ತ ನಿನಗೆ ಹೊಸ ಬಟ್ಟೆ ಹಾಕೊಂಡ್ರಿ ಫ್ರೆಂಡ್ಸ. ನಮ್ಗೆ ಹಬ್ಬ ಇದ್ದಂಗ್ರಿ ಇದು. ಇಬ್ಬರು ನಾ ಯಾವ ಟೈಮ್ನಾಗೆಲ್ಲ ತಯಾರಾಕೊಂಡ್ರೆ ಅಲ್ರಿ ಈ ಥರ ಎಲ್ಲ ತಯಾರಾಕೋತೀನಿ. ಹಬ್ಬ ಇದ್ದಂಗೆ ರೀ ನಮ್ಮ ಮನೆಯಾಗ ಇವತ್ತ. ಎಲ್ಲ ಈ ದೇವರಿಂದ ರೀ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ದೇವ್ರನ್ನ ಭಾಳ ಅಂದ್ರೆ ಭಾಳ ಪಡ್ಕೊಂಡೇನ್ರಿ. ನಾ ಏನು ಹೇಳಕ್ಕೆ ಕಮ್ಮಿ ರೀ. ದೇವ್ರು ನಾವು ಏನು ಮಾಡ್ತೀವಿ ಅದೇ ಹೊಳ್ಕೊಡ್ತಾನಂತ್ರಿ ದೇವ್ರೇನು ನಮ್ಮದವ್ರ ಯಾವತ್ತೂ ಕೈ ಬಿಟ್ಟಿಲ್ಲ ರೀ. ನಮ್ಮ ಅಯ್ಯಪ್ಪ ಸ್ವಾಮಿ ಅಂತೂ ಮೊದಲು ಕೈ ಬಿಟ್ಟಿಲ್ಲ. ಅಯ್ಯಪ್ಪ ಸ್ವಾಮಿ ನಂಬಿದೇವ್ರಿ. 5 ವರ್ಷ ಆಯಿತು. 5 ವರ್ಷದಿಂದ ಅವ್ನಿಗೆ ದುಡ್ಕೋತೆ ಬಂದಿದ್ದೇವ್ರಿ. ಅವ್ನಿಗೆ ನಂಬ್ಕೊತೆ ಬಂದೇವ್ರಿ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಬರಲಿ, ಎಂಥದೇ ಪ್ರಾಬ್ಲಮ್ ಬಂದ್ರೂ ದೇವ್ರಿಗೆ ಮಾತ್ರ ನೆನ್ಸೋದು ಬಿಟ್ಟಿಲ್ಲ ರೀ. ದೇವ್ರ ಮೇಲೆ ನಂಬಿಕೆ ಅಂತೂ ಯಾವಾಗೂ ತೆಗೆದು ಹಾಕಿಲ್ಲ ರೀ ಫ್ರೆಂಡ್ಸ್. ಆ ನಂಬಿಕೆಗೆ, ಆ ಕಷ್ಟಕ್ಕೆ, ಪ್ರತಿಫಲಕ್ಕೆ ಇವತ್ತು ನಾವು ಪ್ರತಿಫಲ ಸಿಕ್ಕಾದ್ರೆ ಅದೆಲ್ಲ ಮಾಡಿದಕ್ಕೆ ಯಾವತ್ತೂ ನೋಡ್ರಿ ನಾವು ಏನು ಪ್ರಾಬ್ಲಮ್ ಬಂದಾಗ ಯಾವ ಧೈರ್ಯ ಇಡಬಾರ್ದ್ರಿ. ಮತ್ತು ಆ ದೇವ್ರಿಗೆ ಬೈಕೋಬಾರ್ದ್ರಿ. ದೇವ್ರು ಹಂಗೆ ಕಷ್ಟ ತಂದಿಟ್ಟು ಹಿಂಗೆ ಕಷ್ಟ ತಂದಿಟ್ಟು ಅಡ್ಕೆ ಅದಕ್ಕೆಲ್ಲ ನಮ್ಮ ಪರೀಕ್ಷೆ ಮಾಡ್ತಿರ್ತಾನೆ ರೀ ದೇವ್ರ. ನಮಗೆ ಪರೀಕ್ಷೆ ಮಾಡ್ತಿರ್ತಾನೆ ರೀ. ಕಷ್ಟಗಳೆಲ್ಲ ಕೊಟ್ಟು ಯಾವ ರೀತಿ ಎದುರಿಸ್ತಾರೆ ನೋಡ. ಮತ್ತು ಹೇಳಿಕೆ ಕಷ್ಟಗಳು ಯಾರಿಗೆ ಕೊಡ್ತಾರಂದ್ರೆ ಯಾರು ತಡ್ಕೊಳ್ಳೋ ಶಕ್ತಿ ಇರ್ತಾಳೆ ಯಾರಿಗೆ ರೀ ಫ್ರೆಂಡ್ಸ, ಅವ್ರಿಗೆ ಕಷ್ಟಗಳು ಕೊಡ್ತಿರ್ತಾನೆ ರೀ. ಯಾರಿಗೆ ಕಷ್ಟ ಜಾಸ್ತಿ ಬರ್ತಾಳ್ರಿ ಅವ್ರಿಗೆ ತಾಳ್ಮೆ ಶಕ್ತಿ ಜಾಸ್ತಿ ಅಂತ ತಿಳ್ಕೊಬೇಕ್ರಿ. ದೇವ್ರಿಗೆ ಮಕ್ಕಳ ಹತ್ತಿರವಾದವ್ರು ಅಂತ ತಿಳ್ಕೊಬೇಕ್ರಿ. ಯಾರಿಗೆ ಕಷ್ಟ ಜಾಸ್ತಿ ಇರ್ತದೆ ನೋಡ್ರಿ ಅವ್ರಿಗೆ ದೇವ್ರಿಗೆ ಭಾಳ ಹತ್ತಿರವಾಗಿ ಇದವ್ರು ಅಂತ ತಿಳ್ಕೊಬೇಕ್ರಿ ಫ್ರೆಂಡ್ಸ. ಮಾತಾಡ್ಕೋದ್ರೆ ಭಾಳ ಅದರಿ. ಸದ್ಯಕ್ಕೆ ಈ ಟೈಮ್ ಇದ್ರೆ ಫ್ರೆಂಡ್ಸ ಖುಷಿ ಆಗ್ತದ್ರ. ಹೊಂಟಾರಿ ಪೂಜೆ ಮಾಡೋ ಟೈಮ್ ಇದನ್ನ. ಈ ನಮ್ಮ ಮನೆ ಮಹಾಲಕ್ಷ್ಮಿಗೆ ಈ ಮನೆ ಮಹಾಲಕ್ಷ್ಮಿ ಕೈಯಿಂದ ಪೂಜಾರಿ. ಈಗ ನೋಡಿ ಪಿಲ್ಲು ಹ್ಯಾಂಗೆ ಕಾಣ್ತಾ ಪಿಲ್ಲು ಹತ್ರ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇದು ಡ್ರೆಸ್ ಭಾಳ ದಿನದ ರೀ. ಮತ್ತು 4-5 ವರ್ಷದಿಂದ ಡ್ರೆಸ್ ಅದ ರೀ ಇದು ಫ್ರೆಂಡ್ಸ. ಇವಾಗ ಹಾಕೊಳಗತ್ತವ್ರಿ. ಅವಾಗ ನಮ್ಮದು ಯಜಮಾನ್ರ ಟ್ರಿಪ್ ಹೋಗ್ತಾರಲ್ರಿ, ಕಸ್ಟಮರ್ ತರಿಸ್ಕೊಟ್ಟಿದ್ದು ಪಿಲ್ಲುಗ. ಸಣ್ಣಕ್ಕಿದ್ದು ನಾ ಅವಾಗ ಇಸ್ಕೊಟ್ಟಿದ್ದು. ಒಂದೇನು 2 ಸಲ ಹಾಕ್ಕೊಂಡ್ರಿ. ಈಗ ಹಾಕೊಂಡ್ರಿ ಇದು ಡ್ರೆಸ್ ಹೆಂಗವ ಕಮೆಂಟ್ ಹಾಕ್ರಿ. ಒಟ್ಟ ಇದು ಹಾಕೊಳ್ಳಲ್ಲ, ಹಿಂಗೆ ಬಡಿತಾಳೆ. ಹ್ಯಾಂಗೆ ಕಾಣ್ತಾಳೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಕೆಲಸ ಗಾಡಿ ಬರ್ತದೆ ಈಗ ಪೂಜೆ ಮಾಡಮಂತ ನಮ್ಮ ಮನೆ ಮಹಾಲಕ್ಷ್ಮಿಗೆ. ಅದೇ ನಮ್ಮ ಮನೆ ಮಹಾಲಕ್ಷ್ಮಿ ಅಲ್ರಿ ಫ್ರೆಂಡ್ಸ. ಇಲ್ಲಿ ಮಾತಾಡಕ್ಕೆ ಹೋದ್ರೆ ಭಾಳ ಪೂಜೆ ಮಾಡಂತ वीडियो कर लेगा आपके गाड़ी देता ना कर लेना आपल्याच मोबाईल मध्ये काढलाय ते ये मैं गाडी जरा
पिढीत आले आपल्या मला काय म्हणतो नाही तो पिरियड झाला का नोंद करके देऊ 2 दिन देता पाठ को म्हणून ठेवतो ना हे ना हॅलो हा 15-20 मिनिटात आलो 15-20 मिनिटात येतो ಇವತ್ತಷ್ಟೇ ಅದೇ ಎಲ್ಲ ನಿಲ್ಲಿಸಿ ಹಾಂ खड्डे ತಂದಿ एकचे 2 गाड्या कर स्वामी ए तुला सपोर्ट आहे बस झालं एकच रे बाबा सिरियसला ड्रायव्हर का म्हणतो का ए ड्रायव्हर नाही रे आता मालक झाला मालकच राहता दुसरा अजून एक गाडी चालवायला त्याला ड्रायव्हर तयार करू का म्हणलं अजून एक? ए नको 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 रे बाबा मग कुणाला ड्रायव्हर ठेवतो हो मन कुणाला तर आणतो उचलून ना नको रे बाबा आपलं आपण एक चालवायचं बस झालं नाही नाही काय तर घर घे जागा घे सगळं होतंय व्यवस्थित फक्त समाधानी राहा इकडे बापू नंतर मोठी पूजा करा गावावर ते देवाला जाऊन आल्यावर गाडी नावर होते गाडी नावर म्हणजे करत येते मला आरती कापूर लावला नाही स्वामी इथं लावतो घ्यायचं जरा म्हणून चला तुझं हसायला वगैरे आहे ना दुपारपासून काय करावं चॉकलेट खात येत होते नाही लक्ष देऊ नका त्यांच्या तू कशाला ते तिथं बघायला यायचं नाही सुखकर्ता दुःखहर्ता वार्ता विघ्नाची निर्वी पूर्वी प्रेम कृपा जयाची सकाळी सुंदर शेंदुराची कंठी घडते वाळची देव जय देव जय मंगलमूर्ती हो श्री मंगलमोहन दर्शन मात्रे मन कामना पूर्ती जय देव जय देव रत्न खचित पौरा तुझ गौरी कुमरा चंदनाची उटी कुंकुम केशरा हिरे जडित मुकुट शोभत बरा ऋणझुणते नवकोरे चरणी घागरिया जय देव जय देव जय मंगलमूर्ती हो श्री मंगलमूर्ती दर्शन मात्रे मन कामना पूर्ती जय देव जय देव लंबोदर पीतांबर पंगर वंदना सरळ सोंड वक्र तुंड त्रिनयना दास रामाचा वाटपा हे सना संकष्टी पावावे निर्वाणी रक्षावे सुरवर वंदना जय देव जय मंगलमूर्ती हो श्री मंगलमूर्ती दर्शन मात्रे मन कामना पूर्ती जय देव गणपती बाप्पा मोरया स्वामी महाराज की जय असंच होऊ देत आमची प्रगत्यांच्या बरोबर फक्त खचू नकोस इंजन लावला काय कुठलं तुला बा त्याला आहे आई काय नवीन आणि जगा वेगळं आहे. माझ्यावर तुम टाईट मारे इसलिए नाही आहे म्हणून आणि आज तुला गाडी नाही दिलं असतं का एक बरोबर. लहान असतो जाऊन खाली बड ए ते गाडी सुबाईचीच आहे निंद्र ये फोड तेगा मी बरं ही गाडी ರೀ ಏ ಬಾಯ್ ನಿಂದ್ರು ज्याच्या बरोबर बोललो होतो बघ आपण ये देवबर ज्याच्या बरोबर बोललो होतो बरं नाही बोललो होतो बघ आपण ते मध्यस्थी ते माणूसच समोर आला नाही बोल पैसे घ्या ನೋಡ್ರಿ ಕತ್ತಲ್ ಕತ್ತಲಿದೆ ಬತ್ರಿ ಮತ್ತೆ ಹ್ಞೂ ನಾವು ಮತ್ತೆ ಅದೇ ಊಟ ತಗೋತೀವಿ ಬರ್ತೀವಿ ನೀವಿಬ್ರು ತಗೋರಿ ಹಾಂ ಯಾರು ಹಳೆ ಮಾವ ಹಳೆ ಮಾಮ ಮಾವ ಬಂದೆ ಏ ಪಿಲ್ಲು ಬಾರೇ ವಿರಾಜ್ ಏ ಪಟ್ಟ ತೆಗಿ ನಡಿ ಗಡಬೇಡ ಏನ್ರಿ ಏ ಪಟ್ಟ ಪೇಡ ಕೊಡ್ಲೇವನಿ ಆಗ ಹೋಗಲಿ ಬಿಲ್ಲು ಬಾಲಿ अरे ते सामान चालू ಏ ಬಾರಿ ಹೋಗಿ ಫೋಡ್ ಫೋಡ್ ತಗೊಳ್ಳಲ್ಲ ಬರ್ರಿ ए, हळू बोल, काय गडबड करू नको
ಕುಂದ್ರಿ ನೀವು ಮತ್ತೆ ತಗೊಳಮ್ ಕುಂದ್ರಿ ಪಿಲಿಂದ್ರ कुंकुला स्वामी जरा नारळ ಏ ಇಬ್ರು ಶನಿಂದ್ರ ಪಿಲ್ಲುನಿ थांब थांब ಹ್ಞೂ ಗಾಡಿ ಮುಂದೆ ಹೋಗ್ತಾರ ನಮ್ಮ ತೆಗಿತೀನಿ ರೀ ಎಲ್ಲಿ ಆಗ್ತಾರಲ್ಲಕೋ ನಮ್ಮದು ಇದ್ರದ್ದು ಸ್ವೀಟ್ ತಿನ್ಸು ಮಾಮ ತಿನ್ನಪ್ಲೇನು ಅವ್ರಿಗೆ ಕುಡಿಬೇಡ ಹಾಂ ए स्वामी ಅವ್ರು ತಿನ್ನಪ್ಲೇ ಇಲ್ರಿ कुणाला माहित आहे कुणाला तिंदर मध्ये ಅದೆಲ್ಲ ಹಿಂಗ್ಯಾಕ್ರಿ खाऊ शकत ಇಲ್ಲ ಇಲ್ರಿ ಪೂಜೆ ಮಾಡತ್ತಂತ ತಿನ್ನಲ್ರಿ असं पकडतो फक्त पिले नीर तांबा मग तरी आहे पिलं गाडी चालू करा पुढे घ्यावं ना तूच खा ಅವು ಅವ್ರ ಬಗ್ಗೆ ಮಾತಾಡ್ರಿ ಒಂದು ಸ್ವಲ್ಪ ಗಾಡಿ ಮಾಲಕ್ ಆಗಿರತ್ತೆ ಇವ್ರಿಗೆ ಹೇಳತ್ತಿದ್ರಿ ಇವ್ರಿಗೆ ಹೇಳತ್ತಿದ್ರಿ ಕನ್ನಡನಾಗ ಬೋಲಾಗ್ತೈತಿ ಕನ್ನಡ ಮಂದಿ ಬೋಲ ಫ್ರೆಂಡ್ಸ್ ಇವ್ರು ನೋಡ್ರಿ ನಮ್ಮ ಗಾಡಿ ಮಾಲಕರ ಇವರೇ ನಮಗೆ ಇವತ್ತು ಗಾಡಿ ಮಾಲಕರ ಮಾಡ್ಯಾರ್ರಿ ನೋಡಿ ಹ್ಯಾಂಗದ್ರಿ ಈ ಕಲುವಿನಾಗ ಇಂಥ ಮನುಷ್ಯ ಬಾರಿ ಸಿಗ್ಬೇಕಂದ್ರೆ ನಸೀಬ್ ಬೇಕ್ರಿ ಹ್ಯಾಂಗ ಅನಿಸ್ತೇಳಿ ಕಮೆಂಟ್ ಮಾಡಿ ಹೇಳ್ರಿ ತಿಳಿತಿಲ್ರಿ ಅವ್ರಿಗೆ ಇತ್ತೋರಿ ಪಲ ಕೇಳ ಕೊಟ್ಟವ್ರಿ ಗೆಲ್ಲತ್ತ ಓ पुढे घ्या गाडी जरा ಮುಂದಕ್ಕೆ ತೋರಿ दामा ಅಲ್ಲಿ ಮಾಮ ಇದು ಮಾಡ್ತಾ ಗಾಡಿ ಮುಂದಕ್ಕೆ ತೋರಿ ಸರಿ ಪ್ರಿಯ ಬಾಯ್ ವಿಜ್ಜಿ ಬಾಯ್ बरोबर आहे पेढा असंच पाहिजे शुगर तुम्ही घ्या नाही बस ನೀರು ಇವನೇ ಕೇಳ್ರಿ ಮೊದಲ ಗಾಡಿ ತೊಗೊಂಡಿದ್ದು ಹ್ಯಾಂಗ ಅನಿಸ್ತಪ್ಪ ಫುಲ್ ಖುಷಿ ರೀ ನಿನಗೆ ಹೆಂಗೆ ಅನ್ನಿಸ್ತೀಳ ನನಗಂತೂ ಪರಿಚಯ ಖುಷಿ ಹಾಂ ಅಲ್ಲಿ ಹೇಳಿನ ಅಲ್ಲಿ ಹೇಳಿದಿ ಫ್ರೆಂಡ್ಸ್ ಗಾಡಿ ತೊಗೊಂಡು ಬಂದಿದ್ದಾರೆ ಹ್ಞೂ ಕನಸು ಡ್ಯಾನ್ಸ್ ಆಗ್ಯದ ಇವತ್ತು ಮನೆ ಮುಂದೆ ಗಾಡಿ ತಂದು ಪೂಜೆ ಮಾಡಿದಾರೆ ಆಗ್ಯದ್ರಿ ಖುಷಿ ಅಂದ್ರೆ ಏನು ಹೇಳಪ್ಲೇ ಇಲ್ರಿ ಈಗ ಆ ಥರ ಖುಷಿ ಆಗ್ಯದ ಭಾಳ ಖುಷಿ ಆಗ್ಯದ ನಿನಗೆ ಹ್ಯಾಂಗ ಅನಿಸ್ತು ಮಾತಾಡಕ್ ಬರ್ಲಾಗ್ಯದ ಮಾತಾಡ ಮತ್ತೆ ಖುಷಿ ಆಗ್ಯದ ಮಾತಾಡಕ್ ಬರ್ಲಾರ್ದ ಖುಷಿ ಆಗ್ಯದ ಸ್ವಲ್ಪ ಮೆಂಬರ್ಗಳು ಇಲ್ಲಿ ಹಣ್ಣು ಹಾರ ಅವ್ರದ್ದು ಏನ ಹಾಂ ಅವ್ನು ಹ್ಞೂ ಅಂದ್ರೆ ಮುಗಿತ್ರಿ ಈಗ ಗಾಡಿ ತೊಗೊಂಡು ಹ್ಯಾಂಗ ಅನಿಸ್ತಪ್ಪ ನೀಗ ಖುಷಿ ಅನ್ನಿಸ್ತಾನೆ ಇಲ್ಲಿ ಹೇಳು ಏ ಮಾತಾಡ್ಬೇಕು ಜೋಂಗ್ ಮಾಡ್ಬಾರ್ದು ಇವತ್ತು ಮಾತಾಡೋ ಗಾಡಿ ಸ್ವಂತ ಗಾಡಿ ಯಾರ್ದದ ಗಾಡಿ ಯಾರ್ದು ನಿಂದೇನು ಅಣ್ಣಂದು ಎರಡು ದೊಡ್ಡದು ಮನಸ್ಸೇ ಒಂದು ನಿಂದೇನು ಮಾಮಂದು ನಿಂದೇನು ಮಾಮಂದು ಬೇಕತ್ತೆ ಮಾಡ್ತಾನೆ ನೋಡಿ. ಅಣ್ಣನ ಗಾಡಿ ಅದ ನಿಮ್ಗೆ ಖುಷಿ ಆಯ್ತು ನಿನ್ ಗಾಡಿ ಬಂದದು ಹೇಳು ಮಕ್ಳು ಖುಷಿ ಆಗ್ಯದ್ರಿ ಫ್ರೆಂಡ್ಸ್ ಹೇಳು ಬಕ್ಕಳು ಖುಷಿ ಆಗ್ಯದನು ಮಾತಾಡುವ ಬಕ್ಕಳು ಖುಷಿ ಆಗ್ಯದ ಭಾಳ ನಾಟಕ ಮಾಡ್ತಾನ್ರಿ ಇವ ಯಾರು ಕೇಳಬೇಡ್ರಿ ಯುವರಾಜ್ ಮಾತಾಡ್ತಾನೆ ನೋಡಿ ಏನ್ ಮಾತಾಡ್ತಾನೆ ಈಗ ವೀರು ಯಪ್ಪ ಗಾಡಿ ತೊಗೊಂಡ್ರೆ ಎಷ್ಟು ಖುಷಿ ಆಗ್ಯದ ನಿಂಗೆ ಏ ಮೊದಲು ನಿಮ್ಮ ಆಯಿಗೆ ಹೇಳಿ ಅಜ್ಜಿ ಸ್ವಂತ ಗಾಡಿ ತೊಗೊಂಡಿ ಅಜ್ಜಿ ಏನು ನಾ ಸ್ವಂತ ಗಾಡಿ ತಗೊಂಡಿ ಅಜ್ಜಿ ಏನು ಅಜ್ಜಿ ಏನು ಅಜ್ಜಿ ಐ ಲವ್ ಯು ಏನು ಅಲಟ್ಟು ಅಜ್ಜಿಗೆ ಮಿಸ್ ಮಾಡ್ಕೊಳತ್ತೇನು ಅಜ್ಜಿ ಬಿ ಇರೋಂತಾರ ಗಾಡಿ ಬಂದ ಮನೆ ಕಡೆ ಅದೇ ಅದೇ ಹೊಟ್ಟೆ ಕಸಿಚಿ ಆತ ಮೇನ್ ಕಿಲಿ ಅದ ನೋಡ್ರಿ ನಾನು ಬಂಗಾರಿ ಮಂಡಿ ನೋಡ್ರಿ ಯಾವಾಗ ಪಪ್ಪ ನಾನು ತೋತಾರ ತರತಾರ ಇಲ್ಲ ಪೂಜೆಗೆ ಜರ ಬಕ್ಕೋ ಖುಷಿ ಆಗ್ಯದ್ರಿ ಹಾ ಇದು ನೋಡ್ರಿ ಕರೆ ಚಂದ ಮಾತಾಡ್ತಾನ ಮನ್ಯಾಗ ಹಾಂ ಹಾಂ ತಿಳಿತದ್ರಿ ಎಷ್ಟು ಬಕ್ಕೋಳ್ರಿ ಎಲ್ಲರಿಗಿಂತ ಹಾ ಹೇಳಪ್ರಿ ಇಲ್ಲಲ್ಲ ಗಾಡಿ ಹೆಂಗದಮ್ಮ ಏ ಭಾರಿ ಅದ ಗಾಡಿ ಗಾಡಿ ತಿರ್ಗಾಡಕ್ ಮಕ್ಕಳು ಖುಷಿ ಆಗ್ಯದ ಫ್ರೆಂಡ್ಸ್ ಪೂಜೆ ಒಂದು ಜರ ಚಂದ ಆಗ್ಯದ ಪೂಜೆ ಅಂದ್ರೆ ಇದು ಇಲ್ರಿ ಈಸ್ ದಿನ ಮತ್ತೊಬ್ರ ಗಾಡಿ ತಿರ್ಗಾಡಕ್ ಕೂತ್ರೆ ನಮ್ಮ ಗಾಡಿ ತಿರ್ಗಾಡ್ತೀವಿ ಈ ದಿನ ಮಂದಿ ಗಡ ತಿರುಗಾಡಿದ್ದಾರೆ ಸ್ವಂತ ಗಾಡಿ ತಿರ್ಗಾಡ ಮಜಾನೇ ಬೇರೆ ಅಲ್ಲ ಇಲ್ಲ ಯಾರು ಕೇಳಾರಿಲ್ಲ ಹೇಳಾರಿಲ್ಲ ನಮ್ದನ ಒಂದು ಇರ್ತದಲ್ಲ ಹೋರಿ ನಮ್ದು ಅನ್ನೋದು ಯಾರಿದು ಸಾಕಾಗ್ಯದ್ರಿ ಇವ್ರ ಕಾಲಾಗ ವಿಡಿಯೋದ ಹೊಡೆನ ಕೇಸ್ ಆತವ ಗೊತ್ತಿಲ್ಲ ಹ್ಯಾಂಗ ಮಾಡವನಿಗೆ ಪೊಲೀಸ್ ಸ್ಟೇಷನ್ ಹೋಗಿದ್ದು ಹಾಕ್ರಿ ಬರೇ ಚಿರವಾಸಿ ಫ್ರೆಂಡ್ಸ್ ಮತ್ತೆ ಬಾಡಿಗೆ ಹೊಂಟಾರ ನೋಡ್ರಿ ಹಂಗೆ ಪೇಡ ಪೇಡ ಪಿಡ ಪಿಡ ತೊಂಬರ್ ಗಣೇಶ ಪೂಜೆ ಮಾಡ್ಯಾಳ
ಪೇಡ ತಿಂದಿಲ್ಲ ಅವರು. ಅದಕ್ಕೆ ನಾ ಪೇಡ ತಿಂದಿಲ್ರಿ. ಇವ್ರಿಗೆ ನೋಡ್ರಿ ಸ್ಪೆಷಲ್ ಅಂತಂದ್ರೆ ಪಾನಿಪುರಿ ತಂದಿದ್ರಿ. ತೆಗಿತೇವ್ರಿ ನೀವು ಹೋಗೋ ಸಲ ಪೇಡ ಕೊಡು. ಫ್ರಿಜ್ನಾಗ ಇಡ್ತಾರೆ. ಫ್ರಿಜ್ನಾಗ ಇಡ್ತೀರಿ ನನಗೆ ತಂದಿರಿ. ಕುಡಿ ಕುಡ್ತಾ ಫ್ರಿಜ್ನಾಗ ಇಡೋದಿಲ್ಲ. ಏ ಹುಚ್ಚಪ್ಪರಿ ನೋಡೋಣ ಎಂತ ಕಟ್ ಪಪ್ಪ ಬೈದ್ರು. ಫ್ರೆಂಡ್ಸ್ ಪೇಡ ತಂದಿದ್ರಿ. ನಾನು ಹೇಳ್ತ ನನಗೆ ಬಿಡ್ತೀನಿ. ಪೇಡನ ತಿಂದಿಲ್ರಿ ನಾವು ಅಟ್ಟ. ಹಾಂ ಗಾಡಿ ತೊಗೊಂಡದ ಸಲಕ ಪೇಡ ತಿನ್ಸುತ್ತೆ ನೋಡ್ರಿ. ನೀ ತಿನ್ಸು ನೋಡ್ರಿ ನಾ ಕೇಳಬೇಕು. ನೀವು ತಿನ್ಸಿದ್ರೆ ಅಂದ್ರೆ ಆಗ್ರಿ. ಯಾಕೆ ಹಿಂಗೆ ಹೊಂಟದ್ರಿ? ಬೋಟ್ರೆ ಬರ್ತಾರೆ. ಪಪ್ಪ ನಾವು ಮಂದಿ ಎಲ್ಲ ಮಂದಿಗೆ ಹಂಚ್ತಾರೆ, ನಾವು ಮನೆಗೆ ಹಂಚ್ತಿಲ್ಲತ್ತೀವಿ. ಅಲ್ಲಿದ್ರೆ ಹಂಚ್ತಿದೆ ಬಿಡು, ಯಾರೋ ಗೊತ್ತಿಲ್ಲ ನಮ್ಗೆ. ಅಜ್ಜಿಗೆ ಮತ್ತು ಅಮ್ಮ ಸಿಟ್ಟು ಬಂದ ಕೊಡ್ಲೇನು? ಕೊಡಮ್ ತೋರಿ. ಇವರು ಮತ್ತೆ ಬಾಡಿಗೆ ಹೊಂಟಾರ ನೋಡ್ರಿ ಫ್ರೆಂಡ್ಸ. ಹೀಗೆ ಕೊಟ್ಟ ಬರಮ್ಮ. ಈಗ ಇದ್ರೆ ಖಾಲಿ ಮಾಡ್ತಾರ ಅವ್ರು. ಹ್ಞೂ ಕೊಡಮ್ದಮ್. ನಾ ಕೊಟ್ಟು ಬರ್ತೀನಿ. ಏನಂತ ಹೇಳ್ತಿ? ಗಾಡಿ ತೊಗೊಂಡ್ರ ಹೊಸ ಗಾಡಿ ಪೇಡ ತೋರಿ. ನಾವು ಕ್ರೋಜರ್ ತೊಗೊಂಡಿವನು, ನೀವು ಹೋಗ್ಬೇಡ್ರಿ ಇಬ್ರು. ಇಲ್ಲ ಅಜ್ಜಿ ಕೂಡ ಆ ಕಡೆ ಬಾಜು ಮೌಸಿ ಕೊಡು. ಆ ಅಜ್ಜಿಗೀಗ ಹ್ಞೂ ನೋಡ್ರಿ ಮತ್ತೆ ಬಾಡಿಗೆ ಹೊಂಟಾರಿ ಫ್ರೆಂಡ್ಸ್. ಹಂಗೆ ಯಾಕಂದ್ರೆ 10 ದಿನ 12 ದಿನ ಆಯ್ತು ಮನೆಗಿದ್ದು. ಇಲ್ಲಿ ಕಸ್ಟಮರ್ ಫೋನ್ ಹಚ್ಚಾತಾರೆ. ಫ್ರೆಂಡ್ಸ್ ಜಸ್ಟ್ ಬಂದಿದ್ದ 7:15 15 ನಿಮಿಷನಾಗ ಪೂಜೆ ಮಾಡಿದ್ರಿ. 10 ನಿಮಿಷನಾಗ ಜಳಕ ಮಾಡಿ ಮತ್ತೆ ಇಲ್ಲಿ ಪೂಜೆ ಮಾಡಿದ್ ಮನೆ. ನನ್ನ ಪೂಜೆ ಅಂದರೆ ಗಾಡಿ ಪೂಜೆ ಮಾಡಿದ್ರಿ. ಗಾಡಿ ಪೂಜೆ ಆದ ಬಳಿಕ ನನ್ನ ಮನೆಯಂದು ಪೂಜೆ ಆದ ಬಳಿಕ ಈಗ ಮತ್ತೆ ಬಾಡಿಗೆ ಹೊಂಟಿದ್ ನೋಡ್ರಿ. ಕಸ್ಟಮರ್ ಬಿಡಲಾಗ್ಯಾರ. ಕಸ್ಟಮರ್ ಒಟ್ಟೆ ಬಿಡಲಾಗ್ಯಾರ್ರಿ. ನೀವು ಬಂದಿರ ಅಂದ್ರೆ ಜಸ್ಟ್ ಈಗ ಸೋಲಾಪುರ್ನಾಗ ಹೇಳೇನು ನಾನು ಸಂಗಡ ಬರಬೇಕು, ನೀವು ಬರಬೇಕು ಊರಿಗೆ. ಈಗ ಇದೊಂದು ಕಂಡೀಷನ್ ಹಾಕ್ಬಿಡ್ತಾರೆ ಅವ್ರಿಗೆ. ಅದಕ್ಕೆ ಈಗ ಲಗೇಜ್ ಮಾಡಬೇಕ್ರಿ ಊರಿಗೆ. ಹೌದು ದೇವ್ರಿಗೆ ಈಗ ಆದ್ ನೋಡ್ರಿ, ದೇವ್ರದ್ದು ಪುಣ್ಯನೇ ಅನ್ಬೇಕ್ರಿ. ಮನ್ಯಾಗ ನಿಂದ್ರ ಬಿಡಲ್ಲ ಒಂದಿನ ಲಕ್ಷ್ಮೀ ತಾಯಿ ನಮ್ಗೆ ದಿನ ಹೋಗ್ನಿ ಅಂತಾಳೆ ಗಳಿಸ್ಲಿಕ್ಕೆ. ದೇವ್ರಿಗೆ ಹೋಗೋದು ಗಾಡಿ ತೊಗೊಳಕ್ ಹೋಗ್ಬೇಕ್ರಿ. ಹಾಂ ಗಾಡಿ ತೊಗೊಂಡ್ಬಳಕ್ ದೇವ್ರಿಗೆ ಹೋಗ್ಬೇಕ್ರಿ. ಮನೆ ದೇವ್ರಿಗೆ ಹೋಗ್ಬೇಕಿತ್ರಿ. ಹೋಗ್ತೇವ್ರಿ. ಕಸ್ಟಮರ್ ನಿಂದ್ರ ಬಟ್ಟಿಗೆ ಹೋಗ್ಯಾರಿ. ಬಂದ್ ಬಳಕ 1-2 ದಿನ ಟೈಮ್ ತೆಗೆದು ಹೋಗಿ ಬರ್ತೀನಿ ರೀ ಮನೆ ದೇವ್ರಿಗೆ. 2 ದಿನ ಟೈಮ್ ತೆಗಿತೀನಿ ಕಂಪಲ್ಸರಿ. ಹೋಗ್ಬರ್ತೀನಿ ಅಂದ್ರೆ ಹಾಂ ಹೋಗಿ ಬರ್ತೇವ್ರಿ. ಸಾರಿ ಹೋಗಿ ಬರ್ತೇವ್ರಿ. ಎಲ್ಲರಿಗೆ ತೊಗೊಂಡ್ರಿ ಏನು ಅನ್ಕೋಬೇಡ ಫ್ರೆಂಡ್ಸ್. ನಮಗೆಲ್ಲ ನಾವು ಗಾಡಿಯಾಗ ಏನ್ರಿ ಜಾಗ ಖಾಲಿ ಐತಿ ಅಂದ್ರೆ ವಾಟ್ಸಪ್ ಮಾಡ್ತೇವ್ರಿ. ಇಲ್ಲಾಂದ್ರೆ ಅಲ್ಲಿ ಯೂಟ್ಯೂಬ್ನಾಗ ಹೇಳ್ತೇವ್ರಿ. ಯಾರು ಬಿ ಬರ್ಬೋದು ನಮ್ಮ ಜೋಡಿ. ನೋಡ್ರಿ ನಮ್ಮ ಫ್ಯಾಮಿಲಿ ಇದ್ದಂಗೆ ಫ್ಯಾಮಿಲಿನೇ ಅಲ್ಲ ಅವರು ನಮ್ಮ ಕೂಡ ಬರ್ಲಿ ಅಂದ್ರೆ ಕುತ್ತಲ್ಲೇ ನೋಡ್ತಾರಲ್ಲ. ಮನೆದವ್ರಿಗೆಲ್ಲ ಹೋಗಾದಾರಿ ಕೆಲಸ. ಮನೆಗಿದವ್ರಿಗೆಲ್ಲ ಹೋಗಾದಾರಿ. ಗಾಡಿ ತೊಗೊಂಡಿದ್ರೆ ಹೋಗಿ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಬರ್ಬೇಕ್ರಿ. ಪೂಜಿನ ಇಲ್ಲಿ ಒಂದು ಸ್ವಲ್ಪ ಇದಾಗ್ಯದ್ರಿ, ಚಂದ ಆಗ್ಯದ ಪೂಜೆ. ಇದಕ್ಕಿನ್ನ ಜೋರು ಮಾಡ್ತೀವ್ರಿ. ಮುಂದೆ ದೇವ್ರಿಗೆ ಹೋಗ್ತೀವಲ್ರಿ, ಇದಕ್ಕಿನ್ನ ಜೋರು ಮಾಡ್ತೀವ್ರಿ. ಬಕ್ಕು ಇರ್ತಾರೆ ಕತ್ಲಾಗೆಲ್ಲ ಕಳ್ಸಲ್ರಿ. ಪೂಜೆ ಮಾಡಿದೇವ್ರಿ ಅಂದ್ರೆ ಕತ್ಲಾಗ ಚಂದ ಕಳಿಸಿಲ್ಲ. ದೇವ್ರಿಗೆ ಹೋದ್ಮೇಲೆ ಮಾಡ್ತೀವಿ. ದೇವ್ರಿಗೆ ಏನೋ ಕರ್ಕೊಂಡು ಹೋಗ್ತಾರೆ. ಏಸ್ ಬಾಡಿಗೆ ಓಡೋಬೇಕು ಕರ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ ಒಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭರ್ಚಕ್ ಜೋರು ಇರ್ತದೆ ರೀ. ಹಾಳಾಗಿ ನೋಡ್ರಿ ವಿಡಿಯೋಗಳು ಹೆಂಗೆ ಆಡಗಳು ಮಕ್ಕಳು ಜೋರಿ ಜೋರು ಇರ್ತಾರೆ ಭಾಳಕ್ಕೆ. ಮಕ್ಕಳು ಯಾಕೆ ನಮ್ಮ ಗಾಡಿ ಹೊಂಟಿರ್ತೀವಲ್ರಿ ನಾವು. ಎಲ್ಲರಿಗೆ ಏನಂದ್ರು ಇವ್ರಿಗೆ ಕಮೆಂಟ್ಸ್ ಕೇಳ್ರಿ. ಮಂದಿ ಮನೆ ಪೇಡ ಮಾಡಿ ಬಂದು 2 ಮನೆ ಏನಂದ್ರೆ ಅವರು ಏನಂದ್ರಿ? ಚಲೋ ಆಗಿದೆ. ನೋಡ್ರಿ ಚಲೋ ಆಗ್ಯದ ಹೇಳ್ಯಾರ. ಈಗ ಎಲ್ಲರೂ ಆಶೀರ್ವಾದ ಬೇಕ್ರಿ. ಇವಾಗ ಹೋಗ್ತಾರೆ ಅವರು. ಬಾಯ್ ರೀ ಫ್ರೆಂಡ್ಸ್. ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಹಾಕಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ ನಮ್ಮ ಜರ್ನಿ ಲಾಗ್ ಅದ ಇದು. ಇದ್ರ ಮುಂದೆ ಮತ್ತೆ ಏನ್ರಿ ಅವರು ಮನುಷ್ಯ ಅಂತ ಹೇಳ್ಕೊಬೇಕತ್ತಾರ ಅವರು. ನೋಡ್ಕೋತೀರಿ ಹಂಗೆ ನಾವು ಓದ್ತೀರಿ ಬಾಯ್. 8 ದಿನದ ಹಂಗೆ ತಿಳ್ತಿರ್ತಾವ ಹಾಂ ಓಕೆ ರೀ ಫ್ರೆಂಡ್ಸ್. ಅವರು ಟ್ರಿಪ್ ಹೊಂಟಾರ. ಮತ್ತೆ ಸಿಗ್ತೀವತ್ರಿ. ಪಾನಿಪುರಿ ತಿನ್ನೋದಾರೆ ನಾವು ಹೋದ್ಮೇಲೆ. ಗಾಡಿ ಪಾರ್ಟಿ ಪಾನಿಪುರಿನ ಏನ್ರಿ ತಗೊಂಡ್ರಿ ಆಮೇಲೆ ತಿನ್ರಿ. ಪೈಲ ಪಾನಿಪುರಿ ತಿನ್ರಿ ಮತ್ತೆ ಖಾರ ಹತ್ತ ರುಚಿ ತಿನ್ರಿ. ಫ್ರೆಂಡ್ಸ ಗುಲ್ಬರ್ಗಾದಿಂದ ಬಂದಾರ ಅಂತೇಳಿ ಪಾನಿಪುರಿ ತೊಗೊಂಬಂದಾರಿ. ನಮ್ಮ ಮಕ್ಕಳು ಇಷ್ಟ ಆಲ್ರೆಡಿ ಎಲ್ಲರಿಗೂ ಗೊತ್ತದ ಇಷ್ಟ ಅಂಥೇಳಿ. ಅದಕ್ಕೆ ಪಾರ್ಸಲ್ ತೊಗೊಂಬಂದಾರ ನಮ್ಮ ಗುಲ್ಬರ್ಗಾದಿಂದ. ಏನು ಬಿಟ್ಟರು ಪಾನಿಪುರಿ ಕರ್ನಾಟಕದಿಂದ ರೀ. ಏನು ಬಿಟ್ಟರೆ ಪಾನಿಪುರಿ ಒಂದು ಬಿಡಪ್ಪ ಇಲ್ರಿ. ಹಂಗೆ ನೆನ ಬತ್ತು ಹೇಳ್ದೆ ತೊಗೊಂಡು ಬಂದಾರಿ. ದಮ್ಮು ಹಾಕ್ತೀನಿ ದಮ್ಮು. ಇದು ಹೆಂಗದ? ಸೌಕಾಸ್ ತಿನ್ರೋ. ಚಲೋ ಅವ? ಬರೀ ನೀರೇ ಪಲ್ಯವಲ್ಲ. ಸೌಕಾಸ್ ದಮ್ ಹಚ್ಚಿ ಕೊಡ್ತೀನಿ ದಮ್ಮನ.